ಪ್ರಮಾಣ ಪತ್ರ ವಿತರಣೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಆಜಾದ್ ನಗರದಲ್ಲಿರುವ HKGN ತರಬೇತಿ ಕೇಂದ್ರದಲ್ಲಿ ತರಬೇತಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ HKGN ಸಂಸ್ಥಾಪಕರಾದ ಡಾಕ್ಟರ್ ಅಬ್ದುಲ್ ಶಕೂರ್ ಗುರೂಜಿ, ಹೊಲಿಗೆ ತರಬೇತಿ ಉದ್ಯೋಗ ಆರ್ಥಿಕ ಸ್ವಾವಲಂಬನೆಯಿಂದ ಆತ್ಮವಿಶ್ವಾಸ ಹೆಚ್ಚು ಸಮಾಜದ ಪ್ರಗತಿಗೆ ಕೊಡುಗೆ ನೀಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಲು ಸಾಧ್ಯ ಎಂದರು. ನಂತರ ಮಾತನಾಡಿದ ಹೊಲಿಗೆ ತರಬೇತಿ ಶಿಕ್ಷಕಿಯರಾದ ರೇಷ್ಮಾ, ನಾನು ಹಲವು ವರ್ಷಗಳಿಂದ HKGN ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಡಾಕ್ಟರ್ ಅಬ್ದುಲ್ ಶಕೂರ್ ಗುರೂಜಿ ನಿರ್ವಹಿಸಿ ಕೊಟ್ಟಿದ್ದಾರೆ ಮತ್ತು ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿ ತೊಡಗಿ ಜ್ಞಾನ ಸಂಪಾದಿಸಿಕೊಳ್ಳಬೇಕು ಎಂದರು. HKGN ಹೊಲಿಗೆ ತರಬೇತಿ ಕೇಂದ್ರದ ಸಂಸ್ಥಾಪಕರು ಡಾಕ್ಟರ್ ಅಬ್ದುಲ್ ಶಕೂರ್ ಗುರೂಜಿ ಅವರ ಸ್ವಂತ ಖರ್ಚಿನಲ್ಲಿ HKGN ಹೊಲಿಗೆ ತರಬೇತಿ ಸಂಪೂರ್ಣ ಉಚಿತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತರಬೇತಿ ವಿದ್ಯಾರ್ಥಿ ಅಭಿಪ್ರಾಯಪಟ್ಟರು. ಡಾಕ್ಟರ್ ಅಬ್ದುಲ್ ಶಕೂರ್ ಗುರೂಜಿ ಇವರಿಗೆ ತರಬೇತಿದಾರರ ಪರವಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ತರಬೇತಿದಾರರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. कम से कम 20 साल से ट्रेनिंग दे। अब वो के बाद आप उनके घर का नच कायदा कानून में तुम्हारा घर का नच छोड़ो मशीन कहीं को तो सर्टिफिकेट दे देना और घर से मुझे तब बोला लेके निकाय की जाने है काम है, एक दिन दो दिन संभाल लो, मैं आज कर बोला सोचा हां करो तो मैं कहा संस्था वाल करो स्क्रीन आई वो सब होना वहां सरकार को बोर्ड सब डाल को पार्क अच्छा करवा लेंगे वहां ये तो कायम चलना तो देखो वो उनसुर के कौन कौन आके उनको यहाँ परमानेंट चलता है जमाल अच्छा आजा मारो देखो यहाँ नाम बोलो सर मत कर नाम बोलो जवेरिया ओ इतना बोलेंगे रमशीना आओ इधर फोटो पुरमैन जरा कवर अप करो सर्टिफिकेट कवर हुए एक बार एक फोटो ले HKGN टेलरिंग क्लास की तरफ से शुक्र भैया इतने पूरे छुट्टियां 25 जनियां को टेलरिंग क्लास सिखा को ही शुक्र भैया की तरफ से पूरा सिखा को ही सो बहुत हेल्प कर रही है उन्होंने पूरा बोर्डन को क्या होना वो सब कुछ को मशीना पूरा लाको देखो ही है। अब इनको भी सर्टिफिकेट पूरा 3 महीने कोर्स करको ही नो पूरे जने भी मैं टीचर मेरा नाम रेशमा बानू नहीं बोलो ಎಲ್ಲರಿಗೂ ನಮಸ್ಕಾರಗಳು. ನಿಮ್ಮ ಹೆಸರು? ನನ್ನ ಹೆಸರು ರಮಶೀನಾ ತಾಜ್ ಅಂತ. ನಮಗೆ ಇಲ್ಲಿ ಆಜಾದ್ ನಗರದಲ್ಲಿ 3 ತಿಂಗಳಿಂದ ಟೈಲರಿಂಗ್ ತರಬೇತಿ ಹೇಳ್ಕೊಡ್ತಾ ಇದ್ದಾರೆ ಶಕೂರ್ ಅಣ್ಣ ಅವರು. ಮತ್ತೆ ನಮ್ಮ ಕ್ಲಾಸ್ ಟೀಚರ್ ಆಗಿ ರೇಷ್ಮಾ ಬಾನು ಅವರು ನಮ್ಮನ್ನ ಚೆನ್ನಾಗಿ ಕಲಿಸಿದ್ದಾರೆ 3 ತಿಂಗಳಿಂದ. ಎಲ್ಲರೂ ಅವ್ರು ಕಲಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇದು ಎಷ್ಟು ತಿಂಗಳಿಂದ ನೀವು ತರಬೇತಿ ಪಡಿತಾ ಇದ್ದೀರಾ ಈ ಕೇಂದ್ರದಲ್ಲಿ? 3 ತಿಂಗಳಿಂದ. ಈಗ ನಿಮಗೆ ನೀವು ಕಲಿತಿರೋ ತರಬೇತಿ ಕೇಂದ್ರದಲ್ಲಿ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದಾರೆ ತರಬೇತಿಗಳನ್ನ? ಎಲ್ಲ ಉಚಿತವಾಗಿ ಪ್ರತಿಯೊಂದನ್ನು ಕೊಡ್ತಾ ಇದ್ದಾರಾ? ಕೊಟ್ಟಿದ್ದಾರೆ. ಈಗ ಇದನ್ನ ನೀವು ಇವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಈ ಕಾರ್ಯಕ್ರಮದ ಉದ್ದೇಶ ಇವತ್ತು ನಿಮಗೆ ನಿಮ್ಮ ತರಬೇತಿ ಕೇಂದ್ರದಲ್ಲಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಲ್ಲ, ನಿಮ್ಮ ಶುಕ್ರವಾರ ಅಣ್ಣರ ಕಡೆಯಿಂದ ಇವತ್ತು ನಿಮಗೆ ಈ ಪ್ರಮಾಣ ಪತ್ರವನ್ನು ವಿತರಿಸ್ತಾ ಇದ್ದಾರೆ. ಈಗ ತರಬೇತಿ ಪೂರ್ತಿ ಮುಕ್ತಾಯ ಮೆತ್ತನೆ ಎಲ್ಲರೂ ಪ್ರಮಾಣ ಪತ್ರ ಕೊಡ್ತಾ ಇರೋದು. ಆಮೇಲೆ ಇನ್ನೊಂದು ಈಗ ನೀವು ಪ್ರಮಾಣ ಪತ್ರ ತೊಗೊಂಡಿದ್ದೀರಾ, ಇದನ್ನು ಯಾವ ರೀತಿ ಮುಂದಕ್ಕೆ ಬಳಸ್ಕೋತೀರಾ? ನೀವು ಇದನ್ನು ಯಾವ ರೀತಿಯಲ್ಲಿ ಬಳಸ್ಕೋತೀರಾ? ಯಾವ ರೀತಿ ಅಂದರೆ ನಮಗೆ ಏನಾದರೂ ಹೆಲ್ಪ್ ಕಷ್ಟ ಆದಾಗ ನಮಗೆ ಏನಾದರೂ ಹೆಲ್ಪ್ಗೆ ಸಹಾಯ ಆಗಿದೆ ಅವ್ರ ಕಡೆಯಿಂದ. ನಾವು ಮುಂದೆ ಜೀವನ ನಡೆಸೋದಕ್ಕೆ ತುಂಬ ಸುಲಭ ಆಗಿದೆ. ನಾವು ಅದರಿಂದ ಈ ತರಬೇತಿ ಕೇಂದ್ರ ಕಲ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ನಿಮಗೂ ಒಂದು ಸ್ವಾವಲಂಬಿ ಜೀವನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಸರ್ಕಾರದ ಯಾವುದೇ ರೀತಿಯ ಸವಲತ್ತುಗಳು ಬಂದಾಗ ಅದನ್ನು ಉಪಯೋಗಿಸ್ಕೊಂಡು ನೀವು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಸರಿನಾ? HKGN ಕಡೆಯಿಂದ ಹೊಲಿಗೆ ತರಬೇತಿ ಕೇಂದ್ರ ಕಲಿಸಲು ಶಕೂರ್ ಭೈ ಅವರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಾರೆ. ಅವರು ಹೇಳಿಕೊಟ್ಟಿದ್ದಾರೆ ಮಾಡಿ ಅಂತ. ನನಗೆ ಟೀಚರ್ ಅಂತ ಇತ್ತು, ನನಗೂ ಸ್ಯಾಲ್ರಿ ಕೊಟ್ಟಿದ್ದಾರೆ. ಇವ್ರ ಕಡೆಯಿಂದ ಇಷ್ಟು ಜನ ಎಲ್ಲ ಸೇರಿ ಕಲ್ತಿದ್ದಾರೆ. 3 ತಿಂಗಳು
ಕಲ್ತು ಇವಾಗ ಅವ್ರಿಗೆ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ, ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಮಿಷಿನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲರಿಗೂ. ಎಲ್ಲ ಶುಕೂರ್ ಭಯ್ಯ ಅವ್ರ ಕಡೆಯಿಂದಾನೇ ಆಗ್ತಾ ಇರೋದು. ಶುಕೂರ್ ಭಯ್ಯ ಇವ್ರಿಗೆಲ್ಲ 3 ತಿಂಗಳು ಕೋರ್ಸ್ ಕೊಡಿಸಿ ಸರ್ಟಿಫಿಕೇಟ್ ಕೊಟ್ಟು ಮಿಷಿನನ್ನು ಅದನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನನ್ನ ಹೆಸರು ರೇಷ್ಮಾ ಬಾನು ಅಂತ. ನಾನು 20 ವರ್ಷದಿಂದ ಟೈಲರಿಂಗ್ ಕ್ಲಾಸ್ ನಡೆಸ್ತಾ ಇದ್ದೀನಿ. ಟೈಲರಿಂಗ್ ಕ್ಲಾಸಲ್ಲಿ ಹುಡುಗಿರಿಗೆಲ್ಲ ಊರಲ್ಲೆಲ್ಲ ಯಾವ ಊರಿಗೆ ಹಾಕ್ತಾರೆ ಆ ಊರಿಗೆ ಹೋಗಿ BDO ಆಫೀಸ್ ಕಡೆಯಿಂದನೂ ಹೋಗಿ ಹೇಳ್ಕೊಟ್ಟಿದ್ದೇನೆ. ನಾನು ಟೀಚರು. ನನಗೆ ಮೈಸೂರಿಂದ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡ್ತಾ ಇದ್ದಾರೆ ಇಲ್ಲಿ? 25 ಜನ, 30ರಿಂದ 25 ಜನ, 25ರಿಂದ 30 ಜನ ತನಕ ಕಲಿತಾ ಇದ್ದಾರೆ. ಅದ್ರ ಸಂಪೂರ್ಣ ಜವಾಬ್ದಾರಿ ಇವರೇ ವಹಿಸ್ಕೊಂಡಿದ್ದಾರಾ? ಎಲ್ಲ ಇವರೇ ವಹಿಸ್ಕೊಂಡಿದ್ದಾರೆ. ಆಮೇಲೆ ಸ್ಯಾಲ್ರಿನೂ ಇವರೇ ಕೊಡ್ತಾ ಇದ್ದಾರೆ. ಇಲ್ಲಿ ಯಾವ ವರ್ಷದಿಂದ ನಡೀತಿದೆ? ಇವಾಗ 3 ತಿಂಗಳಿಂದ ನಡೀತಾ ಇದೆ. ಮೊದಲು ನಡೀತಿತ್ತಲ್ವಾ? ಮೊದಲು ಬೇರೆ ಕಡೆ ಎಲ್ಲ ನಡೆಸಿದಾರಂತೆ. ನಾನು ಬಂದು ಇಲ್ಲಿ 3 ತಿಂಗಳು ಆಯ್ತು. ಹೆಸರು ಪ್ರೀನಾ ಬಾನು ಅಂತ. ಹಾಂ ಹೇಳಿ. ನೀವೆಷ್ಟು ದಿನದಿಂದ ಇಲ್ಲಿ ಉಚಿತವಾಗಿ ತರಬೇತಿ 3 ತಿಂಗಳಿಂದ ಇಲ್ಲಿ ತರಬೇತಿ ತಗೊಳ್ತಿದ್ದೀನಿ. HKGN ಅಂತ ತರಬೇತಿ ಹೊಲಿಗೆ ಕೇಂದ್ರ ಸ್ಟಾರ್ಟ್ ಆಗಿಬಿಟ್ಟಿದೆ. 3 ತಿಂಗಳಿಂದ ನಾನು ಇಲ್ಲಿ ಬರ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಈ ತರಬೇತಿ ಸ್ಟಾರ್ಟ್ ಮಾಡಿರೋ ಶುಕೂರ್ ಭಾಯ್ ಅವರಿಗೆ ವಂದನೆಗಳನ್ನು ಹೇಳ್ತಿದ್ದೀನಿ. ಈ ತರಬೇತಿ ಕೇಂದ್ರದಲ್ಲಿ ಶುರು ಮಾಡಿದಾರಂತ ನಿಮ್ಗೆ ಯಾವ ರೀತಿ ಗೊತ್ತಾಯ್ತು? ಇಲ್ಲಿ ನಿಮ್ಮ ಊರಲ್ಲಿ ಈ ಥರ ಮಾಡಿದಾರಲ್ಲ, ನಿಮ್ಗೆ ಇದ್ರ ಬಗ್ಗೆ ನೀವು ಯಾವ ಥರ ತಿಳ್ಕೊಂಡ್ರಿ ನೀವು? ನಮಗೆ ಫಸ್ಟ್ ಶುಕೂರ್ ಭಯ್ಯ ಅವರು ನನಗೆ ಬಂದು ಹೇಳಿದ್ರು, ನೀವು ತರಬೇತಿ ಕೇಂದ್ರ ನಡೆಸಿ ನಾನು ಹೆಲ್ಪ್ ಮಾಡ್ತೀನಿ, ಎಲ್ಲ ಫ್ರೀ ಅವ್ರಿಗೆಲ್ಲ ಹೇಳ್ಕೊಡಕ್ಕೆ ಎಲ್ಲ ಸಹಾಯ ಮಾಡ್ತೀನಿ, ಟೀಚರ್ ಸ್ಯಾಲರಿನೂ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಶುಕೂರ್ ಭಯ್ಯ ಅವರು. ಎಲ್ಲ ರೀತಿಯಾದ ವ್ಯವಸ್ಥೆನ ಉಚಿತವಾಗಿ ಕೊಟ್ಟಿದ್ದಾರೆ. ನನಗೆ ಬಂದು ಫಸ್ಟ್ ಹೇಳಿದ್ರು, ನಾನು ಇಲ್ಲಿ ಇದು ನಮ್ಮ ತಾಯಿ ಊರು, ಫಸ್ಟ್ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ನಾನು, ಅದಕ್ಕೆ ಇಲ್ಲಿ ಮಾಡೋಣ ಅಂತ ನಾನು ಶುಕೂರ್ ಭಯ್ಯ ಅವ್ರಿಗೆ ಹೇಳಿದೆ, ಆಜಾದ್ ನಗರದಲ್ಲಿ ಮಾಡೋಣ ಅಂತ. ಹ್ಞೂ ಅಂತ ಹೇಳಿದ್ರು ಅವರು. ಬಂದು ಎಲ್ಲರಿಗೂ ಹೇಳಿದೆ. ಇವರೆಲ್ಲ ಗ್ರೂಪ್ ಆಗಿ ನನಗೆ ಹೇಳಿದ್ರು. ನಾನು ಬಂದು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ನೀವು ಇಲ್ಲಿ ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀರಾ? ಇವರು ನಾನು 20 ವರ್ಷದಿಂದ ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಎಲ್ಲ ನಿಮ್ಮ ಊರಲ್ಲಿ ಒಂದು ಅನುಕೂಲ ಆಗಲಿ ಅಂತ ಎಲ್ಲರೂ ಒಂದು ಮಾತಿಗೆ ಒಂದು ಒಮ್ಮತ ಕೊಟ್ಟು ಶುಕ್ರ ಭಯ್ಯ ಹೇಳಿ ಒಂದು ನೀವು ತರಬೇತಿ ಕೇಂದ್ರ ನಡೆಸ್ತಾ ಇದ್ದೀರಾ. ಈಗಿನವರೆಗೂ ಇಲ್ಲಿ ನೀವು ಎಷ್ಟು ಮಕ್ಕಳನ್ನ ತರಬೇತಿ ಕೊಟ್ಟು ಈ ಥರ ಪ್ರಮಾಣ ಪತ್ರ ಮಾಡಿದ್ದೀರಾ? ಎಷ್ಟೋ ಎಲ್ಲ ಕಡೆನೂ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ನನ್ನ ಕಡೆಯಿಂದನೂ ಅವ್ರಿಗೆ ಸಹಾಯ ಆಗಲಿ ಅಂತ. ಯಾಕಂದ್ರೆ ಇದರಲ್ಲಿ ನನಗೂ ಸಹಾಯ ಆಗಿದೆ. ನನ್ನ ಮಕ್ಕಳಿಗೆ ಸಾಕಿರೋದು ನಾನು ಇದರಲ್ಲೇ. ನಮ್ಮ ಹಸ್ಬೆಂಡ್ ತೀರ್ಕೊಂಡಾದ್ಮೇಲೆ ನಾನು ಇದೇ ಕೆಲಸ ಮಾಡಿ ಜೀವನ ಮಾಡಿ ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ, ನನ್ನ ಮಗನಿಗೆ ಮದುವೆ ಮಾಡಿದ್ದೀನಿ. ಆಮೇಲೆ ಎಲ್ಲರಿಗೂ ಇದೇ ತರ ಅವರು ಜೀವನ ಮಾಡಲಿ, ನಂತರ ಅವ್ರಿಗೂ ಹೆಲ್ಪ್ ಆಗಲಿ ಅಂತಾನೆ ಹೇಳ್ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳ ಯಾವ ರೀತಿ ಇದನ್ನ ಬೆಳವಣಿಗೆ ಮಾಡ್ಕೊಂಡು ಹೋಗ್ಬೇಕಂತ ನೀವು ಯೋಚನೆ ಮಾಡಿದ್ದೀರಾ ಈ ತರಬೇತಿ ಕೇಂದ್ರಗಳಲ್ಲಿ? ನಾನು ಶುಕೂರ್ ಭಯ್ಯ ಅವ್ರು ಹೇಳ್ತಾ ಇದ್ದಾರೆ, ನೀವು ಓನ್ ಆಗಿ ಮಾಡಿ ನಾನು ಹೆಲ್ಪ್ ಮಾಡ್ತೀನಿ ಅಂತ. ನಾನು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಇನ್ ಮುಂದೆನೂ ಮಾಡ್ತೀನಿ ನಾನು. ನೀವು ತರಬೇತಿ ಕೇಂದ್ರದಲ್ಲಿ ನಡೆಸ್ತಾರೋ ತರಬೇತಿ ಕೇಂದ್ರಕ್ಕೆ ನಿಮಗೆ ಪ್ರತಿಯೊಂದು ಸವಲತ್ತುಗಳನ್ನ ಮಾಡ್ಕೊಡ್ತಾ ಇದಾರಲ್ಲ ಅವರು? ನಿಮ್ಗೆ ಸಂಬಳವರಾಗಲಿ ಎಲ್ಲ ಅವರೇ ಉಚಿತವಾಗಿ ಕೊಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಒಂದು ರೂಪಾಯಿ ಯಾರಿಗೂ ಇದ್ದಿಲ್ಲ. ಇದರಲ್ಲಿ ಜಾತಿ ಭೇದ ಭಾವ ಏನಿಲ್ಲ. ಏನು ಇಲ್ಲ. ಯಾರು ಬೇಕಾದ್ರೂ ಬಂದು ಸೇರ್ಕೋಬಹುದು. ಸರಿ, ಧನ್ಯವಾದ. ಎಲ್ಲರಿಗೂ ನಮಸ್ತೆ. ವೀಕ್ಷಕರೇ, ಡಾಕ್ಟರ್ ಅಬ್ದುಲ್ ಶುಕೂರ್, ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ಈಗ ಇದು HKGN ಹೊಲಿಗೆದಾರರು ಕಟ್ಟಿಂಗ್ ಕ್ಲಾಸ್ ಎಲ್ಲ ಹೆಣ್ಮಕ್ಳುಗಳಿಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲಲ್ಲಿ ಎಲ್ಲ ಕಡೆ ಓಪನ್ ಮಾಡ್ತಾ ಇದ್ದೀವಿ. ಹಾಗೂ ಈಗ ಹೊಸ ಕ್ಲಾಸು ನಮ್ಮ ಅತ್ತಿಗೆ ಅವರು ಅಂದರೆ ರೇಷ್ಮಾ ಅಂತ ನನ್ನ ಫ್ರೆಂಡ್ ಹೆಂಡತಿ, ನಮ್ಮ ಅತ್ತಿಗೆ ಅಂತಾರೆ. ಆವಾಗಲಿಂದನೂ ಅತ್ತಿಗೆನೇ ಅವ್ರಿಗೆ ಹೇಳಬೇಕಾದ್ರೆ ತುಂಬ ಕಡೆ ಗೌರ್ಮೆಂಟಿಂದನೂ ಸರ್ಟಿಫಿಕೇಟ್ ಕೊಟ್ಟವ್ರು ಅವ್ರಿಗೆ ಮೈಸೂರಿಂದ. ಅವ್ರು ಎಲ್ಲಿ ಹೋಗ್ತಾರೆ, ಅವ್ರಿಗೆ ಎಲ್ಲಿ ಕರೀತಾರೆ, ಯಾವ ಹಳ್ಳಿಗೆ ಕರೀತಾರೆ ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಮಕ್ಕಳಿಗೆ ತುಂಬ ಸಾವಿರಾರು ಮಕ್ಕಳುಗಳಿಗೆ ಕಲಿಸಿಕೊಟ್ಟಿರೋಂಥದ್ದು ಮಹಾನ್ ವ್ಯಕ್ತಿ ಅಂದರೆ ನಮ್ಮ ಅತ್ತಿಗೆ. ಆ ಥರದ್ರಲ್ಲಿ ಈಗ ನಾನು ನಮ್ಮ ಅತ್ತಿಗೆಯವರಿಗೆ ಕೇಳಿದೆ, ನಮ್ಮ ಹುಣಸೂರಿನ ಅಕ್ಕಪಕ್ಕ ಎಲ್ಲದೊಂದು ಹೊಲಿಗೆ ಮಿಷಿನ್ ಕಟ್ಟಿಂಗ್ ಕ್ಲಾಸ್ ಮಾಡೋದವ ಅಂತ ಕೇಳೋದಕ್ಕೆ ಆಯಿತು ಮಡಗವಾಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಆದೂರಿನಲ್ಲಿ ಇವ್ರ ತಂದೆ ಜಾಗದಲ್ಲೇ ಒಳ್ಳೆ ಜಾಗ ಆಯಿತು, ಇಲ್ಲಿ ಓಪನ್ ಮಾಡವ ಅಂತಂದು ಇಲ್ಲಿ ಈಗ ಆದೂರಿನವ್ರ ಹತ್ರ ಮುಖ್ಯದಲ್ಲಿ ಮೀನು ಅಂಗಡಿ ಇದೆ, ಅದ್ರ ಬ್ಯಾಕಲ್ಲಿ ಒಂದು ಹೊಸ ಕ್ಲಾಸ್ ಮಾಡಿದ್ದೀವಿ. ಅಂದರೆ 3 ತಿಂಗಳಾಯಿತು.
ಒಂದು ಬ್ಯಾಚ್ಗೆ 30 ಮಕ್ಕಳಿಗೆ ತಗೊಳ್ತೀವಿ. ತಗೊಂಡು ಕಟಿಂಗ್ ಕ್ಲಾಸ್ ನಡೀತೈತೆ. 30 ಮಕ್ಕಳು ಈಗ ಫಸ್ಟ್ 3 ಬ್ಯಾಚ್, ಈಗ 3 ತಿಂಗಳಾಯ್ತು. ಒಂದು ಬ್ಯಾಚ್ ಕಲ್ತ್ಕೊಂಡ್ರು. ಈಗೆಲ್ಲ ಕಲ್ತಿರೋರೆಲ್ಲ ಕೂತಿದ್ದಾರೆ. ಅವರು ನಮಗೆ ಎಲ್ಲ ಕರೆದವ್ರೆ, ನಾವು ಕಲ್ತಿದ್ದೀವಿ, ಕಲಿಸ್ತಾ ಇದ್ದೀರಾ ಅಂತ. ಇದು ಹೊಸ ಬ್ಯಾಚ್ ಅಂದ್ರೆ 3 ತಿಂಗಳಾಗಿದೆ. ಇದು ಕಂಟಿನ್ಯೂ ಇರುತ್ತೆ ಈ ಜಾಗದಲ್ಲಿ. ಕಂಟಿನ್ಯೂ ಒಂದ್ಬಿಟ್ಟು ಇಷ್ಟಪ್ ಓಡ್ತಾನೆ ಇರುತ್ತೆ. ಇದೇ ಬ್ಯಾಚ್ ಯಾವತ್ತೂ ನಿಲ್ಲೋದಿಲ್ಲ. ಮಕ್ಕಳು ಯಾರಾದ್ರೆ ಅಕ್ಕಪಕ್ಕ ಹಳ್ಳಿಯವರು ಇರ್ಬೋದು, ಅಥವಾ ನಮ್ಮ ಹುಣಸೂರವ್ರು ಇರ್ಬೋದು, ಇಲ್ಲ ಆದೂರ್ನವ್ರು ಇರ್ಬೋದು, ಅಂಚವ್ರು ಇರ್ಬೋದು, ಗುರುಪುರದವ್ರು ಇರ್ಬೋದು, ದರ್ಗದವ್ರು ಇರ್ಬೋದು, ಎಲ್ಲೇ ಅವ್ರು ಬೇಕಾದ್ರೂ ಬಂದು ಇಲ್ಲಿ ನಮ್ಮ ಅಕ್ಕೆ ರೇಷ್ಮಾಬನವ್ರ ಹತ್ರ ಅವ್ರು ಬಂದು ಅವರು ಬರ್ಸ್ಬಿಟ್ಟು ಹೋದ್ರೆ ಅವ್ರಿಗೆ ಕಲ್ಸ್ಕೊಡೋ ಜವಾಬ್ದಾರಿ ರೇಷ್ಮಾಗಿದ್ದು. ಮತ್ತೆ ಕಲ್ಸೋ ನಾವು ಪ್ರತಿಯೊಂದು ಅನುಕೂಲ ನೋಡೋಂಥ ಜವಾಬ್ದಾರಿ ನಮ್ದಾಗಿರುತ್ತೆ. ಇದಕ್ಕೋಸ್ಕರ ನಾವೆಲ್ಲ ಎಲ್ಲಾ ಕಡೆ ಒಂದು ಕಟಿಂಗ್ ಕ್ಲಾಸ್ ಏನಕ್ಕೆ ಮಾಡಿದ್ದೀನಿ ಅಂದ್ರೆ, ಹೆಣ್ಮಕ್ಳುಗಳಿಗೆ ಸ್ವಲ್ಪ ಈಗ ಏನಾಗ್ತದೆ, ಹೆಣ್ಮಕ್ಳುಗಳಿಗೆ ಸ್ವಲ್ಪ ತೊಂದರೆ ಆಗ್ತೈತೆ. ಇದೇನು ಕ್ಲಾಸ್ ಓಪನ್ ಪ್ರತಿ ಜಾಗ ಮಾಡ್ತಾ ಇದೀನಿ ಅಂತ ಅಂದ್ರೆ, ಈಗ ಹೆಣ್ಮಕ್ಳುಗಳು ಮದುವೆ ಆಗ್ತಾರ ಅಷ್ಟೇನೆ, ಆಗ್ಬಿಟ್ಟು ಏನ್ ಮಾಡ್ತಾವ್ರೆ, 4-5 ಸಂಘದಲ್ಲಿ ಸಂಘಗಳು ತಗೊಳ್ಳೋದು, ಕಟ್ಟಕ್ಕಾಗ್ದೇನೆ ಅವ್ರವ್ರ ಜೀವದ ಮೇಲೆ ಹಾಕ್ಬಿಡ್ತಾವ್ರೆ. ಅದಕ್ಕೋಸ್ಕರ ಅವ್ರದ್ದೇ ಅಂತ ಒಂದು ಪ್ರಪಂಚ ಇದ್ರೆ ಅವ್ರು ಏನ್ ಬೇಕಾದ್ರೆ ಹೆಣ್ಮಕ್ಳು ಜೀವನ ಮಾಡ್ಬೋದು. ಆಚೆ ಗಂಡಸು ಹೋರಾಡ್ತಾರೆ, ಒಳಗಡೆ ಹೆಣ್ಮಕ್ಳು ಇರ್ತಾರೆ, ಅವ್ರು ಯಾರಿಗೂ ಹೇಳ್ಕೊಳಕ್ ಆಗಲ್ಲ. ಅದಕ್ಕೋಸ್ಕರ ಅವ್ರವ್ರ ಒಂದು ಕಟಿಂಗ್ ಕ್ಲಾಸ್ ಕಲ್ತ್ಬಿಟ್ರೆ ಅದು ಎಲ್ಲೋ 2 ಜೊತೆ ಬಟ್ಟೆ ಹೊಲ್ಕೊಂಡು ಅವ್ರ ಜೀವನಾನು ಮಾಡ್ಕೋಬೇಕು. ಆ ಉದ್ದೇಶದಿಂದ ಹೆಣ್ಮಕ್ಳಿಗೆ ಅನುಕೂಲ ಆಗ್ಲಿ ಅಂತ ಈ ಟೈಲರಿಂಗ್ ಕ್ಲಾಸ್ ಮಾಡ್ತಾ ಇದೀವಿ. ಒಳ್ಳೇದಾಗ್ಲಿ, ಎಲ್ಲಾರು ಸೇರಂಗಿದ್ರೆ ಆಜದ್ನಾರ ಮೀನು ಅಂಗಡಿ, ಆಜದ್ನಾರ ಚಡೋಯಲ್ಲಿ ಮತ್ತೆ ಮೀನ್ ಅಂಗಡಿ ಹಿಂಗಡೆಗೆ ಬ್ಯಾಕಲ್ಲಿ ಬಂದು ನೀವು ಇಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೂ ಇಲ್ಲಿ ಬಂದು ಹೆಸರು ಬರ್ಸ್ಬಿಟ್ಟು ಹೋಗ್ಬೋದು. 3 ತಿಂಗಳು ಕೋರ್ಸ್ ಇರುತ್ತೆ. 1 ರೂಪಾಯಿ ದುಡ್ಡು ಕಟ್ಟಂಗಿಲ್ಲ, ಎಲ್ಲ ನಾವೇ ಮಾಡ್ಕೋತೀವಿ. ಜೈ ಹಿಂದ್, ಜೈ ಕರ್ನಾಟಕ.